NEP ಸಿಲೆಬಸ್ ಮತ್ತೆ SEP ಸಿಲೆಬಸ್ ಈ ಎರಡು ಸಿಲೆಬಸ್ಗಳಿಂದ ಸ್ಟೂಡೆಂಟ್ಸ್ಗಳಿಗೆ ತಲೆ ಕೆಟ್ಟು ಹೋಗಿದೆ ಈ ವರ್ಷ. ಸೊ ಇದನ್ನ ಯಾಕೆ ಇಂಟ್ರಡ್ಯೂಸ್ ಮಾಡಿದ್ರು ಮತ್ತೆ ಇವಾಗ ಯಾಕೆ SEP ಸಿಲೆಬಸ್ನ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. NEP ಸಿಲೆಬಸ್ ನ್ಯಾಷನಲ್ ಎಜುಕೇಶನಲ್ ಪಾಲಿಸಿ ಇದನ್ನ 2020ರಲ್ಲಿ ಕೋವಿಡ್ ಟೈಮ್ ಅಲ್ಲಿ ಇದನ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಇದರಲ್ಲಿ ನಿಮಗೆ ಥಿಯರಿ ಸಬ್ಜೆಕ್ಟ್ಗೆ 60 ಮಾರ್ಕ್ಸ್ ಮತ್ತೆ ಇಂಟರ್ನಲ್ 40 ಮಾರ್ಕ್ಸ್. ನಿಮ್ಗೆ ಟೋಟಲ್ ಆಗಿ ಎಕ್ಸಾಮ್ಗೆ ಬರಿಬೇಕಾಗಿರೋದು 60 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗುತ್ತೆ. ಅಂಡ್ 24 ಮಾರ್ಕ್ಸ್ ಬಿದ್ರೆ ನೀವು ಪಾಸ್ ಆಗ್ತೀರಾ. ಅಂಡ್ ಇದರಲ್ಲಿ ನಿಮ್ಗೆ ಲ್ಯಾಬ್, ಅಸೈನ್ಮೆಂಟ್, ಪ್ರಾಜೆಕ್ಟ್ ಅಂತ ಇಂಟರ್ನಲ್ಶಿಪ್ ನೀವು ಇದರಲ್ಲಿ ಕಂಪಲ್ಸರಿ ಇತ್ತು. ಅಂಡ್ 70% ನಿಮ್ಗೆ ಅಟೆಂಡೆನ್ಸ್ ಮಾನಿಟರಿ ಇತ್ತು. ಆದ್ರೆ SEP ಸಿಲೆಬಸ್ ಅನ್ನ 2023 ಮತ್ತೆ 24ರಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಆದ್ರೆ ಇಂಪ್ಲಿಮೆಂಟ್ ಮಾಡಿದ್ದು 24 ಮತ್ತೆ 25ರಲ್ಲಿ. ಇವಾಗ ಯಾರೆಲ್ಲ ಓದ್ತಾ ಇದ್ದೀರಾ ಆ ಡಿಗ್ರಿ ಸ್ಟೂಡೆಂಟ್ಸ್ ಇದು ಅವ್ರಿಗೆ ಅಪ್ಲೈ ಆಗುತ್ತೆ. ಅಂಡ್ ಇದನ್ನ SEP ಸಿಲೆಬಸ್ ನ ಇಂಟ್ರಡ್ಯೂಸ್ ಮಾಡಿರೋದು ಆಲ್ಮೋಸ್ಟ್ LKG ಇಂದ ಹಿಡಿದು ಅಪ್ ಟು ಡಿಗ್ರಿ ತನಕ, ಮಾಸ್ಟರ್ ಲೆವೆಲ್ ತನಕ ಇದನ್ನ ಮಾಡಿದ್ದಾರೆ. ಎಸ್ಪೆಷಲಿ ಇದನ್ನ ಡಿಗ್ರಿ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ LKG ಮತ್ತೆ 10th ಮತ್ತೆ PUC ಸ್ಟೂಡೆಂಟ್ಸ್ ಗಳಿಗೆ ನಾರ್ಮಲ್ ಏನು ಟ್ರೆಡಿಷನಲ್ ಸಿಸ್ಟಮ್ ಇದೆ ಅದನ್ನೇ ಯೂಸ್ ಮಾಡ್ತಾರೆ. ಆದ್ರೆ ಡಿಗ್ರಿ ಸ್ಟೂಡೆಂಟ್ಸ್ ಗಳಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ 24 ಮಾರ್ಕ್ಸ್ ಬಿದ್ರೆ ಪಾಸ್ ಆಗ್ತಾ ಇತ್ತು NEP ಸಿಲೆಬಸ್ ನಲ್ಲಿ. ಆದ್ರೆ ಈ SEP ಸಿಲೆಬಸ್ ನಲ್ಲಿ ಮಿನಿಮಮ್ ನಿಮ್ಗೆ 35 ಮಾರ್ಕ್ಸ್ ಬಿದ್ರೆ ಮಾತ್ರ ನೀವು ಪಾಸ್ ಆಗ್ತೀರಾ. ಇಂಟರ್ನಲ್ ಮಾರ್ಕ್ಸ್ 20 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಇದರಲ್ಲಿ NEP ಮತ್ತೆ SEP ಸಿಲೆಬಸ್ ಇರುವಂತ ಡಿಫ್ರೆನ್ಸ್ ಏನಂದ್ರೆ, ಸೊ NEP ಸಿಲೆಬಸ್ ನಲ್ಲಿ ನಿಮಗೆ ಬೇಕಾಗಿರೋಂಥ ಕಾಂಬಿನೇಷನ್ ಅಲ್ಲಿ ಸಬ್ಜೆಕ್ಟ್ ನ ಚೂಸ್ ಮಾಡುವಂತ ಇದೇ ಇತ್ತು. ಆದ್ರೆ ಕಾಲೇಜಲ್ಲಿ ಇರೋಂತ ಲೆಕ್ಚರ್ಸ್ ಗಳಿಗೆ ಇದು ಪ್ರಾಬ್ಲಮ್ ಆಗ್ತಾ ಇತ್ತು. ಅವ್ರಿಗೆ ಮಾರ್ಕ್ಸ್ ನ ಯಾವ ತರ ಡಿವೈಡ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ನಿಮ್ಗೆ ಕ್ರೆಡಿಟ್ ಸ್ಕೋರ್ ಅಲ್ಲಿ ಯಾವ್ದನ್ನ ಕೊಡಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅಂಡ್ ಓಲ್ಡ್ ಪ್ಯಾಟರ್ನ್ ಸಿಸ್ಟಮ್ ಆಲ್ರೆಡಿ ಇವಾಗ ಈ ಡೈಲಿ ಟೆಕ್ನಾಲಜಿ ಹೆಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಹಂಗೆ ಸಿಲೆಬಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ, ಹಂಗೆ ಸ್ಕಿಲ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಅಲ್ಲಿ ಓಲ್ಡ್ ಸಿಲೆಬಸ್ ಇರ್ತಾ ಇತ್ತು. ಅಂಡ್ ಇವಾಗ SEP ಸಿಲೆಬಸ್ ಅಲ್ಲಿ ಏನಾಗಿದೆ ಅಂದ್ರೆ ನಿಮ್ಗೆ ಪ್ರತಿ ವರ್ಷನೂ ಕೂಡ ಚೇಂಜ್ ಆಗ್ತಾನೆ ಇರುತ್ತೆ ಸಬ್ಜೆಕ್ಟ್. ಇವಾಗ ಈ ವರ್ಷ ಯಾರೆಲ್ಲ ಓದಿರ್ತೀರ ಫಸ್ಟ್ ಇಯರ್ ಮತ್ತೆ ನಿಮ್ಮ ಜೂನಿಯರ್ಸ್ಗೆ ಏನಿರುತ್ತೆ ಆ ಒಂದು ಸಬ್ಜೆಕ್ಟ್ ಅದರಲ್ಲಿ ಒಂದು 2-3 ಚೇಂಜ್ ಮಾಡಿರ್ತಾರೆ. ಈ ತರ ಆಗಿರುತ್ತೆ. NEP ಸಿಲೆಬಸ್ ಅಲ್ಲಿ ಆಲ್ಮೋಸ್ಟ್ ಏನಂದ್ರೆ ಇಂಟರ್ನ್ಶಿಪ್ ನೀವು ಕಂಪಲ್ಸರಿ ಮಾಡಬೇಕಾಗಿರುತ್ತೆ. ಆದ್ರೆ SEP ದಲ್ಲಿ ನೀವು ಮಾಡ್ಕೋಬಹುದು ಅಥವಾ ಮಾಡದೆ ಕೂಡ ಇರ್ಬೋದು. ಇದು ನಿಮಗ್ ಬಿಟ್ಟಿರೋದು, ನಿಮ್ಮ ಸ್ಕಿಲ್ ಬೇಸ್ಡ್ ಆನ್. ನೆಕ್ಸ್ಟ್ ನಿಮ್ಮ ಕರಿಯರ್ ನ ಸೆಟ್ ಮಾಡ್ಕೊಳ್ಳೋದಕ್ಕೆ ನೀವು ಇಂಟರ್ನ್ಶಿಪ್ ಮಾಡ್ಕೋಬೇಕಾ ಅಥವಾ ಬೇಡವಾ ಅನ್ನೋದು ಅದು ನಿಮ್ಗೆ ಬಿಟ್ಟಿರೋದು. ಆಲ್ಮೋಸ್ಟ್ NEP ಸಿಲೆಬಸ್ ತುಂಬಾ ಚೆನ್ನಾಗಿತ್ತು. ಬಟ್ ಇದರಲ್ಲಿ ಓಲ್ಡ್ ಸಿಲೆಬಸ್ ಪ್ಯಾಟರ್ನ್ ಇದ್ದಿದ್ರಿಂದ ಸ್ಟೂಡೆಂಟ್ಸ್ಗೆ ಇದು ಒಂಥರ ಅಷ್ಟೇನು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ ಡಿಗ್ರಿ ಆದ್ರೆ ಇದು SEP ಸಿಲೆಬಸ್ ಅಲ್ಲಿ ಮಿನಿಮಮ್ ನೀವು 35 ಮಾರ್ಕ್ಸ್ ಅನ್ನ ತೆಗಿಬೇಕು. ಇದು 80 ಮಾರ್ಕ್ಸ್ ಇರುತ್ತೆ. ಸ್ವಲ್ಪ ತಲೆ ಕೆಡ್ಸ್ಕೊಂಡು ಓದ್ತಾರೆ ಹುಡುಗರು ಅನ್ನೋ ಒಂದು ಕಾರಣಕ್ಕೋಸ್ಕರ ಸೊ ಈ ಒಂದು ಡಿಸಿಷನ್ ತಗೊಂಡಿರ್ಬೋದು. ಅಂಡ್ ಇದನ್ನ ನಮ್ಮ ಕರ್ನಾಟಕದಲ್ಲಿ ಮಾತ್ರ SEP ಸಿಲೆಬಸ್ ನ ಯೂಸ್ ಮಾಡ್ತಾರೆ. ಇನ್ನುಳಿದಿರುವಂತ ಸ್ಟೇಟ್ಸ್ ಗಳಲ್ಲಿ ಅವ್ರದೇ ಆಗಿರುವಂತ ಓನ್ ಎಜುಕೇಶನ್ ಸಿಸ್ಟಮ್ ಇದೆ. ಆಲ್ಮೋಸ್ಟ್ SEP ಸಿಲೆಬಸ್ ಅನ್ನ ನಮ್ಮ ಕರ್ನಾಟಕ ಡಿಗ್ರಿ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಯೂಸ್ ಮಾಡ್ತಾರೆ. ಅಂಡ್ PUC 10th ಸ್ಟೂಡೆಂಟ್ಸ್ ಗಳಿಗೆ ಇದು ಅಪ್ಲೈ ಆಗಲ್ಲ. ಅವ್ರಿಗೆ ಮಿನಿಮಮ್ ಏನ್ ಓಲ್ಡ್ ಸಿಸ್ಟಮ್ ಇದೆ ಅದೇ ಯೂಸ್ ಆಗುತ್ತೆ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋದಿಂದ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಅಂಡ್ ಇದ್ರ ಬಗ್ಗೆ ಇನ್ನೂ ಕೂಡ ಇನ್ ಡೀಟೇಲ್ ಆಗಿ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ನಾನು ಬರ್ತಿದ್ದೀನಿ ಆರ್ಟಿಕಲ್ ಅನ್ನ. ನೀವು ಅದನ್ನ ಓದ್ಕೊಂಡ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ರ್ಯಾಡ್ವರ್ಡ್ ಅಂತ ನೀವು ಸರ್ಚ್ ಮಾಡಿದ್ರೆ ಗೂಗಲ್ ಅಲ್ಲಿ ಈ ಒಂದು ವೆಬ್ಸೈಟ್ ಸಿಗುತ್ತೆ. ಅಲ್ಲಿ ನಿಮಗೆ ಎಜುಕೇಶನ್ ಕ್ಯಾಟಗರಿಯಲ್ಲಿ ಈ ಒಂದು ಆರ್ಟಿಕಲ್ ಸಿಗುತ್ತೆ. ಸೊ ಅದನ್ನ ನೀವು ಓದ್ಕೊಂಡು ತಿಳ್ಕೊಬಹುದು ಅಂತ ಹೇಳ್ತಾ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಇದೇ ತರದ ಎಜುಕೇಶನ್ ಅಪ್ಡೇಟ್ಸ್ ಇದರಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.